ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅರೆಸ್ಟ್. ರವಿ ಬಂಧನ ಸೆಷನ್ನಲ್ಲಿ ಕದನ. ಬೆಳಗಾವಿ ಅಧಿವೇಶನದಲ್ಲಿ ರವಿ ಬಂಧನ ವಿಚಾರ ಸೆಷನ್ನಲ್ಲಿ ಕೋಲಾಹಲ ಎಬ್ಬಿಸಿದೆ. ಪೊಲೀಸರಿಗೆ ಅಧಿಕಾರ ಯಾರು ಕೊಟ್ರು? ಛಲವಾದಿ ನಾರಾಯಣ ಸ್ವಾಮಿ ಅವರ ಪ್ರಶ್ನೆ ಇದಾಗಿತ್ತು. ಸಿಟಿ ರವಿ ಅಂದಿನ ಬಂಧನದ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ವ್ಯವಸ್ಥಿತವಾಗಿ ಮಾಡಿರುವಂತಹ ಬಂಧನ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಇಂದಲ್ಲ ಸಿಟಿ ರವಿ ಅವರ ಬಂಧನವಾಗಿತ್ತು. ಕೋಲಾಹಲ ಚರ್ಚೆಗೆ ಇದು ಕಾರಣವಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಬಂಧನದ ವಿಚಾರವಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಟಿ ರವಿ ಬಂಧನದ ಬಗ್ಗೆ ಸುದೀರ್ಘ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವ್ಯವಸ್ಥಿತವಾಗಿ ಇದನ್ನ ಪ್ಲಾನ್ ಮಾಡಿ ಬಂಧನವನ್ನ ಮಾಡಿತ್ತು ಎನ್ನುವಂತಹ ಆಕ್ರೋಶವನ್ನ ಇವರು ಹೊರಹಾಕ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ರವಿ ಅವರ ಅಂದ್ರೆ ಸಿಟಿ ರವಿ ಅವರ ಬಂಧನದ ಬಗ್ಗೆ ಈಗ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಪೊಲೀಸರಿಗೆ ಅಧಿಕಾರ ಕೊಟ್ಟೋರು ಯಾರು? ಅವರನ್ನ ಬಂಧನ ಮಾಡೋಕೆ ಅಧಿಕಾರವನ್ನ ಕೊಟ್ಟೋರು ಯಾರು ಅಂತ ಅಂದು ನಡೆದ ವಿಚಾರವನ್ನ ಇಂದು ಪ್ರಸ್ತಾಪಿಸ್ತಾ ಇದ್ದಾರೆ. ಸೆಷನ್ನಲ್ಲಿ ಕೋಲಾಹಲವನ್ನ ಎಬ್ಬಿಸಿರುವಂತಹ ವಿಚಾರ ಇದು. ಸೆಷನ್ನಲ್ಲಿ ಏನಾಗಬೇಕು ಏನಾಗಬಾರ್ದು, ಬಜೆಟ್ ಯಾವ ತರ ಹೋಗಬಾರ್ದು ಅನ್ನೋ ಪ್ರಶ್ನೆಗಳು ಎದ್ರೆ ಚೆನ್ನಾಗಿರುತ್ತೆ ಹೊರತು ಅಂದು ನಡೆದ ಘಟನೆಯನ್ನ ಮತ್ತೆ ಮಾತನಾಡೋದು, ಅದರ ಬಗ್ಗೆ ಸುಮ್ಮನೆ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದು ಇಟ್ಸ್ ನಾಟ್ ಗುಡ್. ಯಾಕಂದ್ರೆ ಸೆಷನ್ನ ಒಂದು 5 ನಿಮಿಷನ 10 ನಿಮಿಷನ ಹಾಳಾಗ್ಬಿಡುತ್ತೆ. ಆ ಥರ ಕೆಲಸಗಳು ಆಗಕೂಡ್ದು. ಜನರಿಗೆ ಏನು ಅನುಕೂಲ ಆಗುತ್ತೋ ಅದರ ಬಗ್ಗೆ ಸೆಷನ್ನಲ್ಲಿ ಮಾತುಕತೆ ಆದರೆ ಬೆಟರ್ ಅಂತ ಅನಿಸುತ್ತೆ. ಸಿಟಿ ರವಿ ಅಂದಿನ ಬಂಧನದ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಂದು ಮಾತನಾಡ್ತಾ ಇರೋದು ಒಂದಿಷ್ಟು ಜನರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಕಾಂಗ್ರೆಸ್ ವ್ಯವಸ್ಥಿತವಾಗಿ ಮಾಡಿರುವಂತಹ ಬಂಧನ ಅಂತ ಕೇಳಬರ್ತಾ ಇತ್ತು ಹೇಳಿದ್ರು. ಅಂದರೆ ಯಾವ ವಿಚಾರಕ್ಕೆ ಅವರ ಬಂಧನ ಆಗಿತ್ತು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಮಾತನಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸಿ ಕರ್ಕೊಂಡು ಹೋಗಲಾಗಿತ್ತು. ಒಂದು ಚೂರ ಹೈಡ್ರಾಮಾನೇ ಕ್ರಿಯೇಟ್ ಆಗಿತ್ತು.